ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವೈಬೀಸ್ ಕಿಚನ್. ನಾನು ಕಿರಣ್ ಗೌಡ. ಇವತ್ತು ನಾನು ನಿಮಗೆ ಮನೇಲಿ ಯಾವ ರೀತಿ ಕರ್ಜಿಕಾಯಿ ಮಾಡೋದು ಅಂತ ಸುಲಭವಾದ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ನೋಡೋಣ. ಮೊದಲಿಗೆ ನಾವು ಹಸಿಟ್ಟನ್ನ ಕಲಿಸ್ಕೊಳ್ಳೋಣ. ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ದೀವಿ, ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಅದಕ್ಕೆ ಹಾಲು ಹಾಕ್ತಾ ಇದ್ದೀವಿ. ನಾವು ಹಾಲು ಹಾಕ್ಬಿಟ್ಟು ಮೈದಾ ಹಸಿಟ್ಟು ಏನಿದೆ, ಮೈದಾ ಹಸಿಟ್ಟು ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಥರನೇ ಕಲಿಸೋಣ, ಆದರೆ ಇಲ್ಲಿ ನೀರು ಹಾಕಲ್ಲ. ಫುಲ್ ಕಂಪ್ಲೀಟ್ ಹಾಲಲ್ಲೇ ನಾವು ಹಸಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕ್ಲೀನಾಗಿ ಮಿತ್ಕೊಳ್ಳಿ, ಜಾಸ್ತಿ ಗಟ್ಟಿಯಾಗಿ ಏನು ಕಲಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈಗ ಕಲಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಎಣ್ಣೆ ಹಾಕಿ ಮಿತ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಮ್ಯಾರಿನೇಟ್ ಕೂಡ ಹಾಕಬೇಕು. ಚೆನ್ನಾಗಿ ಮಿತ್ಕೊಳ್ಳಿ. ಚಪಾತಿ ಹಸಿಟ್ಟು ಯಾವ ರೀತಿ ಕಲಿಸ್ತೀರಾ ಅದೇ ಥರನೇ ಅದಕ್ಕೂ ಇದೇ ಥರ ಎಣ್ಣೆ ಹಾಕಿ ಮಿತ್ತೀವಿ. ಒಂದು ಹಾಫ್ ಆನ್ ಅವರ್ ಇಡ್ತೀವಿ ಮ್ಯಾರಿನೇಷನ್ಗೆ. ಇದನ್ನು ಅಷ್ಟೇ ಒಂದು 1 ಅವರ್ 2 ಅವರ್ ಇಡ್ತೀವಿ, ಇದು ಮ್ಯಾರಿನೇಟ್ ಆಗಲಿ. ಇವಾಗ ಆ ಒಳಗಡೆ ಫಿಲ್ಲಿಂಗ್ಸ್ ಹಾಕ್ತೀವಲ್ಲ ಕರ್ಜಿಕಾಯಿಗೆ, ಆ ಫಿಲ್ಲಿಂಗ್ಸ್ ಯಾವ ರೀತಿ ಅಂತ ನೋಡಿಸ್ತೀನಿ. ಮೊದಲಿಗೆ ಕಡಲೆ ಹಿಟ್ಟಿದೆ, ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀವಿ, ಬೆಲ್ಲ ಕೂಡ ಇದೆ. ಈ ಬೆಲ್ಲನೆಲ್ಲ ಕುಟ್ಟಿಟ್ಕೊಂಡಿದ್ದೀವಿ. ಆಮೇಲೆ ಬಿಳಿ ಎಳ್ಳಿದೆ, ಆಮೇಲೆ ಗಸಗಸೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಮಿಕ್ಸಿನಲ್ಲಿ. ಇನ್ನೊಂದು ನೋಡಿ, ಇದು ಗಸಗಸೆ ಪುಡಿ, ಇದು ಬಂದು ಕಡಲೆ ಬೀಜದ ಪುಡಿ. ಬೆಲ್ಲ ನೋಡಿ ಈ ಥರ ಇದೆ. ಇವಾಗ ಏನು ಮಾಡ್ತೀವಿ ಅಂದರೆ ಇದನ್ನು ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಗ್ರೈಂಡರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಡ್ತೀವಿ. ಮಾಡ್ತಾ ಇರೋ ರೀಸನ್ ಬಂದು ಬೆಲ್ಲ ಬಂದು ದಪ್ಪ ಇದೆ, ಅದು ಪುಡಿ ಆಗಬೇಕಲ್ಲ. ಡೈರೆಕ್ಟಾಗಿ ಹಂಗೆ ಮಾಡೋಕ್ಕೆ ಹೋದರೆ ಪಾಕ ಆಗಿಬಿಡುತ್ತೆ. ಅದಕ್ಕೆ ಕಡಲೆ ಹಿಟ್ಟು ಸಹಾಯ ತೊಗೊಂಡು ಬೆಲ್ಲನ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಫುಲ್ ಕಡಲೆ ಹಸಿಟ್ಟು ಏನು ಹಾಕಿಲ್ಲ, ನಾವು ಅರ್ಧ ಹಾಕ್ಕೊಂಡಿದ್ದೀವಿ. ಬೆಲ್ಲ ಮಾತ್ರ ಫುಲ್ ಹಾಕ್ತಾಯಿದ್ದೀವಿ. ಇವಾಗ ನೋಡಿ, ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಪುಡಿ ಆಗಿದೆ. ಇವಾಗ ನಾವು ಫರ್ದರ್ ಎಲ್ಲ ಮಿಕ್ಸಿಂಗ್ ಪ್ರೋಸೆಸ್ ತೋರಿಸ್ತೀನಿ. ಇದನ್ನು ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಕಡಲೆ ಹಿಟ್ಟು ಮತ್ತು ಬೆಲ್ಲನ ಹಾಕಿ ನಾವೇನು ರುಬ್ಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಸಪ್ರೇಟಾಗೂ ಇದೆ, ಅದಕ್ಕೆ ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಕಾಣ್ತಿದೆ. ಇವಾಗ ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಅದನ್ನು ಇವಾಗ ನೆಕ್ಸ್ಟು ಕಡಲೆ ಬೀಜದ ಪುಡಿ, ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಗಸಗಸೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀವಿ. ಈ ಬಿಳಿ ಎಳ್ಳು ಆಗಲೇ ಏನು ತೋರಿಸ್ತಿದ್ದೆ ನನ್ನ ಎಳ್ಳನ್ನ, ಅದನ್ನು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಈ ಏಲಕ್ಕಿ ಜೊತೆಗೆ ಸಕ್ಕರೆನ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ನಾವು, ಅದು ಕೂಡ ಆ್ಯಡ್ ಮಾಡಿದ್ದೀವಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನ ನಾವು ಬೆಳಗ್ಗೆ ಕಲಸಿಟ್ಟಿದ್ವಿ, ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗಿದೆ. ಇವಾಗ ಇದನ್ನು ಯಾವ ರೀತಿ ನಾವು ಉಂಡೆಗಳನ್ನಾಗಿ ಮಾಡಿ ಅದನ್ನು ಉಜ್ಕೊಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಹಸಿಟ್ಟು ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಇದನ್ನು ಈ ರೀತಿ ಉಂಡೆಗಳು ಮಾಡಿಟ್ಕೊಂಡಿದ್ದೀವಿ. ಇದನ್ನು ಚಪಾತಿ ಉಜ್ದಂಗೆ ಉಜ್ಕೊತೀವಿ, ಅಂದರೆ ಅಷ್ಟಷ್ಟು ದಪ್ಪ ಉಜ್ಕೊಳ್ಳಲ್ಲ. ನೋಡಿ, ಈ ರೇಂಜಿಗೆ ಉಜ್ಕೊತಾರೆ. ಈ ರೇಂಜಿಗೆ ಉಜ್ಕೊಂಡು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಆಗಲೇ ಏನು ಕಡಲೆ ಹಿಟ್ಟು, ಬೆಲ್ಲ ಮತ್ತು ಒಣ ಕೊಬ್ಬರಿ ಅವೆಲ್ಲ ಹಾಕಿದ್ವಲ್ಲ, ಆ ಮಿಶ್ರಣನ ಇದರಲ್ಲಿ ಹಾಕಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀವಿ. ಈ ರೀತಿ ಫೋಲ್ಡ್ ಮಾಡಿ ನೀವು ಕೈಯಲ್ಲೇ ಡಿಸೈನ್ನ ಮಾಡ್ಕೊಬೋದು. ನಿಮ್ಗೆ ಈಗ ಪ್ರೆಸ್ಸಿಂಗ್ದು ಸಿಗುತ್ತೆ ಅಂಗಡಿನಲ್ಲಿ, ಅದು ಬೇಕಾದ್ರೂ ಮಾಡ್ಬೋದು. ಇಲ್ಲ ನಿಮಗೆ ಅದು ಇಷ್ಟ ಆಗಲ್ಲ ಅಂದರೆ ಈ ಥರ ಕೈಯಲ್ಲೇ ಇದು ಮಾಡ್ಬೋದು. ನೋಡಿ ಯಾವ ಥರ ಅಂತ ತೋರಿಸ್ತಾರೆ.
ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಅದೆರಡು ಹೋಲ್ಡ್ ಆಗುತ್ತೆ. ಹೋಲ್ಡ್ ಆದಮೇಲೆ ನೋಡಿ, ಇವಾಗ ನೋಡಿ ಈ ಥರ ಹಿಂಗೆ ಮುಡ್ಚ್ಕೊಳ್ಳೋದು ಅಷ್ಟೇ, ಬೇರೆ ಏನೂ ಇಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು. ಈ ಥರ ಒಂದು ಡಿಸೈನು. ನಿಮ್ಗೆ ಇನ್ನೂ ಬೇರೆ ಬೇರೆ ಡಿಸೈನ್ ಬೇಕಾದ್ರೆ ನಿಮ್ಗೆ ಅದು ಇದು ಸಿಗುತ್ತೆ, ಕ್ಲಿಪ್ಸ್ ಥರ, ಅದರಲ್ಲಿ ಹಾಕ್ಬಿಟ್ಟು ಮಾಡ್ಕೊಬೋದು ನೀವು. ಇದು ನೋಡಿ ಇನ್ನೊಂದು ಶೇಪಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದು ಲಟ್ಸ್ ಇಟ್ಕೊಂಡಿರುವಂಥದ್ದನ್ನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಬಿಡೋದು. ಅದು ಸೈಡ್ಸ್ ಜಾಸ್ತಿ ಇರೋದ್ರಿಂದ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಕ್ಲೀನಾಗಿ ಪ್ರೆಸ್ ಮಾಡಿ ನೋಡಿ, ಈ ಥರ ಸಿಂಪಲ್ ಡಿಸೈನ್. ಇದನ್ನ ಮಾಡ್ಕೊಂಡೋಗಿ ನಿಮಗೆ ತಟ್ಟೆನಲ್ಲಿ ಹಬ್ಬಗಳಿಗೆ, ಗಣೇಶ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೊಡ್ಡದಾಗಿ ಮಾಡ್ಕೊಬೋದು. ಇದು ಕ್ಲೀನಾಗಿ ಈ ತಟ್ಟೆ ತುಂಬ ಇರುತ್ತೆ. ಇದು ಇವಾಗ ಎಣ್ಣೆ ಕಾದಿದೆ, ಒಂದೊಂದೇ ಹಾಕಿ ಬೇಯಿಸ್ಕೊಳ್ಳೋಣ. ಇದು ಡಿಪ್ ಆಗ್ತಾ ಇಲ್ಲ, ಸ್ವಲ್ಪ ನಾವೇ ಡಿಪ್ ಮಾಡೋಣ. ಈ ಥರವಾಗಿ ಮೀಡಿಯಮ್ ರೇಂಜಲ್ಲಿ ಎಣ್ಣೆ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ, ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೊಳ್ಳೋದ್ರಿಂದ ಕ್ಲೀನಾಗಿ ಬೇಯುತ್ತೆ. ಕಲರು ಅಷ್ಟೇ, ನಿಮ್ಗೆ ಡಾರ್ಕ್ ಬ್ರೌನ್ ಬೇಕಾ ಇಲ್ಲ ಲೈಟ್ ಆಗಿರಲ್ಲ ನೋಡಿ. ಈಗ ಇದು ಬೆಂದಿದೆ, ಬೇಕಾದ್ರೆ ಹಂಗೆ ಎತ್ಕೊಬೋದು. ಲೈಟಾಗಿ ಬ್ರೌನ್ ಚೇಂಜ್ ಆಗಿದೆ ನೋಡಿ ಕಲರ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. Yo,